ಯಾಕೆ ಇವಾಗ ದೀಪ ಹಚ್ತಾ ಇದೆಯಾ? ಯಾಕೋ ತುಂಬ ಸಂಕಟ ಆಗ್ತಿದೆ ಕಣೆ. ಅಪರಾಧಿ ಭಾವ ಕಾಡ್ತಾ ಇದೆ. ಸಾಹೇಬ್ರು ಮತ್ತೆ ಊರಿಗೆ ಬಂದೇ ಬರ್ತಾರೆ ಕಣೆ, ಖಂಡಿತವಾಗ್ಲೂ ಬರಲಿ ಅಂತಾನೆ ಬೇಡ್ಕೋತಾ ಇದ್ದೀನಿ. ಮೊದಲೆಲ್ಲ ಚೆನ್ನಾಗಿತ್ತು. ಜನ ಎಷ್ಟು ಮರ್ಯಾದೆ ಕೊಡ್ತಾ ಇದ್ರು ಅವ್ರಿಗೆ. ಎಲ್ಲರೂ ಮುಂದೆ ಅವಮಾನ ಮಾಡಿಬಿಟ್ಟೆ. ಮಂಗಳನ ವಿಷಯದಲ್ಲಿ ಎಲ್ಲರೂ ಮುಂದೆ ಬೈದು ಛೀಮಾರಿ ಹಾಕ್ದೆ. ಈ ಊರಲ್ಲಿ ಅವ್ರ ವಿರುದ್ಧ ತಿರುಗಿ ನಿಂತ ಮೊದಲನೇ ವ್ಯಕ್ತಿ ನಾನೇ. ಆಮೇಲೆ ಅವ್ರ ಕಟ್ಟೋಟ್ಗೆ ಸಗಣಿ ಎಸೆದ್ರು. ಕಾಂಪೌಂಡ್ ಬಿತ್ತು. ಸ್ಕೂಲ್ ವ್ಯಾನ್ ಆಕ್ಸಿಡೆಂಟ್ ಆಯ್ತು. ಮಗು ಸಾವಾಯ್ತು. ಜನ ಅವ್ರಿಗೆ ಚಪ್ಪಲಿಲ್ ಹೊಡೆದು ಅವಮಾನ ಮಾಡಿದ್ರು. ಯಾವ ಕೈಗಳು ಅವರಿಗೆ ಹೂವಿನ ಹಾರ ಹಾಕ್ತಿದ್ವೋ, ಈಗ ಅದೇ ಕೈಗಳು ಅವ್ರ ಕಟೌಟ್ಗೆ ಬೆಂಕಿ ಹಚ್ಚಿ ಚಪ್ಪಲಿ ಹಾರ ಹಾಕ್ತಿದ್ದಾವೆ. ಯಾವ ಬಾಯಿಂದ ಜೈಕಾರ ಕೂಗ್ತಾ ಇದ್ವೋ, ಈಗ ಅದೇ ಬಾಯಿಂದ ಧಿಕ್ಕಾರ ಕೂಗ್ತಾ ಇದ್ದಾರೆ. ಈಗ ಹೈಕಮಾಂಡು ಅವ್ರನ್ನ ಸೀಟಿಂದ ಇಳಿಸ್ಬೇಕು ಅಂತಿದ್ದಾರಂತೆ. ಎಲ್ಲ ಶುರುವಾಗಿದ್ದು ನನ್ನಿಂದಾನೆ ಮಧುರ, ನನ್ನಿಂದಾನೆ. ಯಾಕೆ ಇಷ್ಟು ನೊಂದ್ಕೋತೀಯ? ಗೊತ್ತಿಲ್ಲದೆ ತಪ್ಪು ಮಾಡಿದ್ಯಾ? ಅದಕ್ಕೆ ಪಶ್ಚಾತ್ತಾಪನೂ ಪಟ್ಟೆ. ಸಾಹೇಬ್ರ ಹತ್ರ ಹೋಗಿ ಕ್ಷಮೆನೂ ಕೇಳಿದ್ಯಾ ಕಣೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಕಣೆ ಅಕ್ಕ. ನೀನು ಸಮಾಧಾನ ಮಾಡ್ಕೋ. ಇಲ್ಲ ಮಧುರ, ನಾನು ತಪ್ಪು ಮಾಡಿಬಿಟ್ಟೆ. ಅವ್ರು ನನಗೆ ಒಳ್ಳೇದು ಮಾಡಿದ್ರು. ಆ ವ್ಯಕ್ತಿ ದೇವರಷ್ಟು ಈಸಿಯಾಗಿ ನನ್ನ ಕ್ಷಮಿಸ್ಬಿಟ್ರು. ಆದರೆ ನನ್ನ ಒಂದು ಕ್ಷಮೆ ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಅಲ್ಲ. ನನಗಿನ್ನೂ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಲೇ ಅಕ್ಕ, ನೀನು ಹೀಗೆಲ್ಲ ನೊಂದ್ಕೋಬೇಡ್ವೆ. ಸಾಹೇಬ್ರಿಗೆ ಕ್ಷೇತ್ರನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅವರು ನಾರಾಯಣಪಟ್ಟಣದಲ್ಲೇ ಇರ್ತಾರೆ, ನೋಡ್ತಾ ಇರು. ಅವ್ರ ಕ್ಷೇತ್ರ ಬಿಟ್ಟು ಹೋದ್ರೆ ಅದಕ್ಕೂ ನಾನೇ ಕಾರಣ ಆಗ್ತೀನಿ. ಇಲ್ಲ ಕಣೆ, ಅವ್ರ ಮುಂದೆ ಯಾರೇ ತಪ್ಪು ಮಾಡಿದ್ರು ಅದು ತಪ್ಪು ಅಂತ ಹೇಳೋ ಸ್ವಭಾವ ಅವ್ರದ್ದಲ್ಲ. ತಪ್ಪು ಯಾರು ಮಾಡಿದ್ರು ಅವ್ರ ಒಳ್ಳೆತನನ ಮೊದಲು ನೋಡ್ತಾರೆ. ನಾನು ಮಕ್ಕಳಿಗೆ ಪಾಠ ಹೇಳ್ಕೊಡೋ ಶಿಕ್ಷಕಿ ಅಂತ ನಾನು ಮಾಡಿದ ತಪ್ಪು ಅವ್ರ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಅಂಥ ಮಹಾನ್ ವ್ಯಕ್ತಿ ನಮ್ಮ ಕ್ಷೇತ್ರ ಬಿಟ್ಟು ಹೋದ್ರೆ ಇಲ್ಲ, ಅವ್ರು ಹೋಗ್ಬಾರ್ದು. ಅವ್ರಿಗೇನಾದ್ರೂ ಕೆಟ್ಟದಾದ್ರೆ ಆ ದೇವರು ನನ್ನ ಸುಮ್ಮನೆ ಬಿಡಲ್ಲ. ಮಧುವಂತಿ ಅಕ್ಕನ್ಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಮುಂದೆ ಬಂದರು. ನಾನು ಅವ್ರ ಮುಂದೆ ಹೋದಾಗೆಲ್ಲ ಅವ್ರಿಗೇನಾದರೂ ಒಂದು ಅನಾಹುತ ಆಗ್ತಾನೆ ಇದೆ. ನಿನ್ನೆ ನಾನು ಅವ್ರನ್ನ ಮೀಟ್ ಮಾಡಿದ್ದಕ್ಕೆ ಹೈಕಮಾಂಡ್ ಪಕ್ಷದಿಂದ ಅವ್ರನ್ನ ಹೊರಗಾಕೋ ತೀರ್ಮಾನ ಮಾಡಿರೋದು. ನಾನೊಬ್ಳು ಪಾಪಿ ಕಣೆ, ನಾನೊಬ್ಳು ಪಾಪಿ. ನನ್ನನ್ನು ದೇವರು ಯಾವತ್ತೂ ಕ್ಷಮಿಸಲ್ಲ. ಯಾರು ಬೇಕಿತ್ತು? ಗಾಯತ್ರಿ ದೇವಿಯವ್ರನ್ನ ನೋಡಬೇಕಿತ್ತು. ಮೇಡಮ್, ನೀವು? ಜಯ ಅಂತ. ಜಯ ಅಂದರೆ ಗೆದ್ದೋಳು. ಈಗ ಸೋತು ಬಂದಿದ್ದೀನಿ. ಅಪಾಯಿಂಟ್ಮೆಂಟ್ ಏನಾದರೂ ತಂದಿದ್ದೀರಾ? ಅಪಾಯಿಂಟ್ಮೆಂಟ್ ಕೊಟ್ಟೆ ಕಳಿಸಿದ್ದಾರೆ, ಅದಕ್ಕೆ ಬಂದೆ. ಅಲ್ಲ, ಎಲ್ಲಿಂದ ಬಂದಿದ್ದೀರ ಅಂತ ಹೇಳಿಲ್ಲ. ಯಾವ ಊರು? ಜಯ ಅಂತ ಹೇಳಿ, ಊರಿನ ಅವಶ್ಯಕತೆ ಬರಲ್ಲ. ಕರಿತೀನಿ, ಒಳಗೆ ಬನ್ನಿ. ಒಂದು ಪುಟದಲ್ಲೂ ನೀನು ಅವನ ಹೆಸರನ್ನು ಮೆನ್ಷನ್ ಮಾಡಿಲ್ಲ, ಬರೀ ನಿಕ್ ನೇಮ್. ಟ್ಯಾಟೂ ಮಾಸ್ಟರ್, ಟ್ಯಾಟೂ ಮಾಸ್ಟರ್, ಟ್ಯಾಟೂ ಮಾಸ್ಟರ್. ವಿಕ್ರಮ್, ಏನಾಯ್ತು? ಯಾಕೆ ಹೀಗಾಡ್ತಾ ಇದ್ಯಾ? ಇಲ್ಲಿ ಹಂಸಿನಿ, ಅಲ್ಲಿ ಗಾಯತ್ರಿ ದೇವಿ ಜೀವಂತವಾಗಿದ್ದೆ ನನ್ನ ಕಾಟ ಕೊಡ್ತಿದ್ದಾರೆ. ಇನ್ನೊಬ್ಳು
ಮಧುವಂತಿ ಸತ್ತಿದ ಮೇಲೆ ನಂಗೆ ಕಾಟ ಕೊಡ್ತಿದ್ದಾಳೆ. ಏನಾಗ್ತಿದೆ ನನ್ನ ಲೈಫಲ್ಲಿ? ಒಬ್ಬೊಬ್ರು ಗಂತೊಂಡು ಶೂಟ್ ಮಾಡ್ಬಿಡ್ತೀನಿ. 10 ವರ್ಷದಿಂದ ಅಷ್ಟು ದುಡ್ಡು ಸುರಿದು ಕೇಸ್ ಮುಚ್ಚಾಕ್ಸಿದ್ದೀನಿ. ಇವಾಗ ಅದ್ರ ಬಾಲ ಇಟ್ಕೊಂಡು ನನಗೆ ತಾಳಿ ಕಟ್ಟು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಹಂಸಿನಿ. ತಾಳಿ ಅಲ್ಲ, ಚಟ್ಟ ಕಟ್ಬಿಡ್ತೀನಿ ಅವಳಿಗೆ. ತಪ್ಪು ಅವತ್ತು ಮಾಡಿದ್ರು ತಪ್ಪೇನೆ, ಇವತ್ತು ಮಾಡಿದ್ರು ತಪ್ಪೆ. ಮನುಷ್ಯ ತನ್ನ ವೀಕ್ನೆಸ್ಸನ್ನು ಹೆಚ್ಚು ಮಾಡ್ಕೊಳ್ಳೋದು ಅವನು ತಪ್ಪು ಮಾಡ್ದಾಗಲೇ. ಈಗ ನಿನ್ನ ಜೀವನದಲ್ಲೂ ಅದೇ ಆಗಿರೋದು. ಅಲ್ಲಿವರೆಗೂ ತಾನು ಮಾಡಿದ್ದೇ ಸರಿ, ತಾನು ಮಾಡಿದ್ದೇ ರೂಲ್ಸ್ ಅಂತ ಬದುಕ್ತಾ ಇರ್ತಾನೆ. ಈಗ ನಿನ್ನ ಜೀವನದಲ್ಲೂ ಅದೇ ಆಗಿರೋದು. ತಪ್ಪಾಗಿದೆ, ಕಷ್ಟಗಳು ಬರ್ತವೆ, ಅನುಭವಿಸೋಣ. ವಿಕ್ರಮ್ ಸಿಂಹನ ಕ್ಯಾರೆಕ್ಟರ್ ಕೋಪಕ್ಕೆ ಬುದ್ಧಿ ಕೊಡೋ ಅಂಥದ್ದಲ್ಲ. ಸಿಚುವೇಶನ್ ಹಾಗೆ ಮಾಡಿಸ್ತಾ ಇದೆ, ಅರ್ಥ ಮಾಡ್ಕೊ. ಏನು ಅರ್ಥ ಮಾಡ್ಕೊಬೇಕು? ಇಷ್ಟ ಇಲ್ದವಳ ಜೊತೆ ಮದುವೆಗೆ ಜೀವನ ಹಾಳು ಮಾಡ್ಕೊಂತ್ಯಾ? ಮುಖ್ಯಮಂತ್ರಿ ಆಗ ಕೊಟ್ಟಿರೋದು ನಾನು. ಇಂಥ ಬಚ್ಚಗಳ ಜೊತೆ ಕುಂಟೆ ಬೇರೆ ಆಡಕ್ಕಲ್ಲ. ನನ್ನ ಕೆರಿಯರ್ಗೆ ಅಡ್ಡ ಬಂದಿದ್ದ ಪ್ರೇಯಸಿನೇ ಸಾಯಿಸಿದವನು ನಾನು. ಅಂತರದಲ್ಲಿ ಬಚ್ಚಗಳು ಯಾವ ಲೆಕ್ಕ? ವಿಕ್ರಮ್, ಕಂಟ್ರೋಲ್ ತಪ್ಪಿ ಏನೇನೋ ಮಾತಾಡ್ತಾ ಇದೆಯಾ ನೀನು. ಸುಮ್ಮನೆ ಇದ್ರೆ ನನ್ನ ಕೆರಿಯರ್ ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ ಪ್ರಮೋದಿನಿ. ಹೇಗೆ ಸಹಿಸ್ಕೊಂಡಿರ್ಲಿ ನಾನು? ಈ ವಿಕ್ರಮ್ ಸಿಂಹ ರಾಜಕೀಯದ ಅಖಾಡದಲ್ಲಿ ಯಾವತ್ತೂ ತಲೆ ಬಗ್ಸಿಲ್ಲ. ಈ ಬಗ್ಸೋ ಅಂತ್ಯ ನನ್ನ ದಾರಿಗೆ ಅಡ್ಡ ಬಂದರೆ ಸನ್ಮಾನ ಮಾಡಿ ಕಳಿಸ್ತೀನಿ. ಅವನಿಂದ ಅವಮಾನ ಆಯಿತು ಅಂದರೆ ಅಂತ್ಯ ಸಂಸ್ಕಾರ ಮಾಡ್ತೀನಿ. ಕಳ್ಕೊಂಡಿರೋದನ್ನ ಕಳ್ಕೊಂಡಿದ್ದ ಜಾಗದಲ್ಲಿ ಹುಡುಕ್ಬೇಕು ಅಂತ ಕೇಳಿದ್ದೆ. ಆದರೆ ನನಗೀಗ ಗೊತ್ತಾಯ್ತು, ಗೆಲುವು ನಮ್ಮ ಕೈಯಲ್ಲಿದ್ದರೆ ಕಳ್ಕೊಂಡಿದ್ದೆಲ್ಲ ನಾವಿರೋ ಜಾಗಕ್ಕೆ ಹುಡ್ಕೊಂಡು ಬರುತ್ತೆ ಅಂತ. ಗೆದ್ದಷ್ಟು ಸೋಲಿನ ಭಯ ಜಾಸ್ತಿ, ಎತ್ತರಕ್ಕೆ ಹೋದಷ್ಟು ಬೀಳೋ ಭಯ ಜಾಸ್ತಿ. ಗೆದ್ದೋರ್ ಬಾಯಲ್ಲಿ ಬರ್ತಾ ಇರೋ ಮಾತಾ ಇದು? ಸೋತು ಬಂದಿರೋಳು ಆಡ್ತಿರೋ ಮಾತು. ನನಗೆ ಸೇರ್ಬೇಕಾದನ್ನು ಕಿತ್ಕೊಂಡೆ, ನನ್ನ ಬಾಳು ಪೂರ ಹಾಳು ಮಾಡಿದೆ. ನೀನು ಹೇಗೆ ಸೋಲ್ತೀಯಾ? ನಾನು ಯಾವುದನ್ನು ಕಿತ್ಕೊಳ್ಳಿಲ್ಲ ಗಾಯತ್ರಿ. ಅದು ನನ್ನ ಹತ್ರನೇ ಇತ್ತು, ನನಗೆ ಸೇರಬೇಕಾಗಿದ್ದು. ನೀನದನ್ನು ನಿನ್ನ ಸೊತ್ತು ಅಂತ ಅಂದ್ಕೊಂಡೆ. ನನಗೆ ನಿಮ್ಮ ವಿಚಾರ ಗೊತ್ತೇ ಇರಲಿಲ್ಲ. ಎಲ್ಲ ಕೊನೆ ಹಂತದಲ್ಲಿ ತಿಳಿತು. ನನಗೆ ಗೊತ್ತಿದೆ, ನಿಮ್ಮ ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ಬಾ ಕೂತ್ಕೋ. ಚೆನ್ನಾಗಿದ್ದೀಯಾ? ಯಾರು? ನಾನಾ? ಈ ಫೋಟೋನಾ? ಎರಡು. ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ಚೆನ್ನಾಗಿಲ್ಲ. ನಮ್ಮ ಅಕ್ಕನ ಜಾತಕನ ಸಾಹೇಬ್ರ ಮನೆ ಕಳಿಸಿದ್ದೀನಿ. ಮದುವೆ ಫಿಕ್ಸ್ ಆಗೇ ಆಗತ್ತೆ. ನಿನಗೇನು ಭ್ರಮೆ ಮೆಟ್ಕೊಳ್ತೇನೆ ತಲೆಗೆ? ಭ್ರಮೆ ಅಲ್ಲ, ಇದು ನರಸಿಂಹಸ್ವಾಮಿ ಮೇಲೆ ಆಣೆಗೂ ಸತ್ಯ. ಜಾತಕನ ಪೋಸ್ಟ್ ಮಾಡು ಅಂತ ನಿಮ್ಮ ಅಪ್ಪನ ಕೈನಲ್ಲಿ ಕಳಿಸಿದ್ರೆ ನಿಮ್ಮ ಅಕ್ಕನ ಜಾತಕನ ಸೇರ್ ಕಳಿಸಿದಾನಾ? ಕಳ್ಳ ಅಳ್ಸಿಂಗಾಚಾರ್ಯ,